ಇವತ್ತು ರಾಷ್ಟ್ರೀಯ ವೈದ್ಯರ ದಿನ. ನನ್ನೆಲ್ಲ ವೈದ್ಯ ಮಿತ್ರರಿಗೂ ವೈದ್ಯರ ದಿನದ ಶುಭಾಶಯಗಳು. ವೈದ್ಯೋ ನಾರಾಯಣೋ ಹರಿಹಿ. ಸೊ ವೈದ್ಯರನ್ನು ನಾರಾಯಣ ಅಥವಾ ಹರಿ ಅಂತ ದೇವರ ಸಮಾನವಾಗಿ ಎಲ್ಲರೂ ಪೂಜಿಸ್ತಾರೆ. ಯಾಕೆ ಪೂಜಿಸ್ತಾರೆ ಅಂತಂದರೆ, ಸೊ ಯಾವುದೇ ಒಂದು ಆರೋಗ್ಯ ಸಮಸ್ಯೆಗಳು ಬಂದಾಗ ಅಥವಾ ಒಂದು ಜೀವದ ಪ್ರಶ್ನೆ ಬಂದಾಗ, ಒಂದು ಜೀವಕ್ಕೆ ಅಥವಾ ಒಂದು ಆರೋಗ್ಯಕ್ಕೆ ಒಂದು ಆರೋಗ್ಯವನ್ನು ಕೊಡುವಂಥವರು ವೈದ್ಯರಾಗಿರುವುದರಿಂದ ವೈದ್ಯೋ ನಾರಾಯಣ ಹರಿಯೇ ಅಂತೇಳುವಂತಹ ಮಾತಿದೆ. ಸೊ ಆರೋಗ್ಯವನ್ನು ಕೊಡಲಿಕ್ಕೆ ಇರುವಂತಹ ವೈದ್ಯರು ಅವರ ಒಂದು ದಿನವನ್ನು ಈ ಜುಲೈ 1ನೇ ತಾರೀಕಿಗೆ ವೈದ್ಯರ ದಿನವಾಗಿ ಆಚರಿಸ್ತೀವಿ. ಡಾಕ್ಟರ್ ಬಿ ಸಿ ರಾಯ್ ಅವರ ಒಂದು ಜನ್ಮದಿನ ಹಾಗೂ ಅವರ ಒಂದು ಡೆತ್ ಆ್ಯನಿವರ್ಸರಿ ಕೂಡ ಆಗಿರುವಂತಹ ಜುಲೈ 1ನೇ ತಾರೀಕಿಗೆ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸ್ತೀವಿ. ವೈದ್ಯರಾಗಿ ನಮಗೆಲ್ಲರಿಗೂ ತುಂಬ ಜವಾಬ್ದಾರಿ ಇದೆ. ಎಲ್ಲರ ಆರೋಗ್ಯ ರಕ್ಷಣೆ ಜವಾಬ್ದಾರಿಯಾಗಿದೆ. ಈ ಆರೋಗ್ಯ ಅಂತ ಹೇಳಿದಾಗ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವಿಕಾರೋಪಶಮನ. ಸೊ ಆರೋಗ್ಯ ಕೆಟ್ಟಾಗ ವೈದ್ಯರಲ್ಲಿಗೆ ಹೋಗೋ ಬದಲಿಗೆ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡ್ರೆ ಮುಂದೆ ಬರುವಂತಹ ಆರೋಗ್ಯ ಸಮಸ್ಯೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯ ರಕ್ಷಣೆಗಾಗಿಯೇ ಆಯುರ್ವೇದದಲ್ಲಿ ಹೇಳಿರುವಂತಹ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಕೊಂಡು, ವೈದ್ಯರ ಸಲಹೆ ಪಡ್ಕೊಂಡು ಈ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಕೊಂಡು ಜನ ತಮ್ಮ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಎಲ್ಲ ವೈದ್ಯರುಗಳು ಕೂಡ, ಆಯುರ್ವೇದ ವೈದ್ಯರುಗಳು ಎಂದಿಗೂ ತಯಾರಾಗಿರ್ತಾರೆ. ಸೊ ಮುಖ್ಯ ಉದ್ದೇಶ ಅನ್ನುವಂಥದ್ದು ಎಲ್ಲರ ಆರೋಗ್ಯ. ಹಾಗಾಗಿ ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಎಲ್ಲರ ಆರೋಗ್ಯ, ಎಲ್ಲರೂ ನಿರಾಮಯರಾಗಿ ಅಂದರೆ ಆರೋಗ್ಯವಂತರಾಗಿರುವಂಥದ್ದು ಎಲ್ಲ ವೈದ್ಯರುಗಳ ಉದ್ದೇಶ ಆಗಿದೆ. ಸೊ ಡಾಕ್ಟರ್ ಬಿ ಸಿ ರಾಯ್ ಅವರು 2ನೇ ಮುಖ್ಯಮಂತ್ರಿ ವೆಸ್ಟ್ ಬೆಂಗಾಲ್ ಆಗಿದ್ದಾಗ್ಯೂ ಕೂಡ ಅವರು ತಮ್ಮ ದಿನದ ಕೆಲವು ಗಂಟೆಗಳು ಆರೋಗ್ಯಾಕಾಂಕ್ಷೆಗಳ ಅಥವಾ ರೋಗಿಗಳ ಸೇವೆಯಲ್ಲಿ ಅದನ್ನು ಮುಡುಪಾಗಿಡ್ತಿದ್ರು. ಹಾಗೆ ಎಲ್ಲ ವೈದ್ಯರು ಕೂಡ ತಮ್ಮ ಒಂದು ಸೇವೆಯನ್ನು ಯಾವುದೇ ಆರೋಗ್ಯಾಕಾಂಕ್ಷಿಗಳಿಗೆ ಅಥವಾ ರೋಗ ಇದ್ದಂಥವರಿಗೆ ಎಲ್ಲರೂ ತಮ್ಮ ಸಮಯವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ, ಈ ವೈದ್ಯರ ದಿನ ಎಲ್ಲರಿಗೂ ಒಂದು ಆಶಾಕಿರಣವಾಗಲಿ, ಆರೋಗ್ಯಾಕಾಂಕ್ಷಿಗಳಿಗೆ ಆಶಾಕಿರಣವಾಗಿ ಅವರ ಒಂದು ಪಾಲಿಗೆ ದೇವರಾಗುವಂಥ ಅವಕಾಶ ಎಲ್ಲ ವೈದ್ಯರುಗಳಿಗೆ ಕೊಡಲಿ ಅಂತ ಕೇಳ್ಕೊಳ್ತಾ, ಈ ವರ್ಷದ ಒಂದು ರಾಷ್ಟ್ರೀಯ ವೈದ್ಯರ ದಿನ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಲಿ ಅಂತ